ಇದು ತನಿಖೆ ಆಗಲಾರ್ದ ಇದೊಂದು ಸ್ಟೇಟ್ಮೆಂಟ್ ತಗೊಂಡು ಈ ಯಾವ ವ್ಯಕ್ತಿ ಸತ್ಯ ಹೇಳಿಕೆ ಬಂದರೋ ಅದೇ ವ್ಯಕ್ತಿಯನ್ನು ಸುಳ್ಳು ಹೇಳೋ ಮಾಡಿಸಿದ್ರು ಸತ್ಯ ಹೇಳಿಸಿದ್ರು ಈಗ ಅದು ಕ್ಲಿಯರ್ ಆಗಬೇಕಾಗಿದೆ. ಆದರೆ ಮೊದಲನೇ ಸ್ಟೇಟ್ಮೆಂಟನ್ನು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಅನ್ನೋದು ಇವತ್ತು ಟಿ ಜಯಂತದಾಗಿರ್ಬೋದು ಅಥವಾ ಈ ನಮ್ಮ ಹೋರಾಟಗಾರರಾಗಿರ್ಬೋದು ಪ್ರಶ್ನೆ ಆಗಿದೆ. ಇವತ್ತು ನೀವು ನಮ್ಮನ್ನು ಎನ್ಕ್ವೈರಿ ಮಾಡಿ ನಾವೇ ಮಾಡಿದ್ರೆ ನಾವು ಸುಳ್ಳು ಹೇಳಿದ್ರೆ ಆಗಲಿ ಪರೀಕ್ಷೆ ಆಗಲಿ. ಆದರೆ ಬಡದ ಬೆದರಿಕೆ ಹಾಕಿ ಸುಳ್ಳು ಹೇಳಿಸಿದ್ದು ಈಗಾಗಲೇ ಕನ್ಫರ್ಮ್ ಆದಂಗೆ ಆಗ್ತಾ ಇದೆ ಚೆನ್ನೈನಿಂದ. ಆ ಚೆನ್ನೈಗೆ ಬಂದಿದ್ರಿ ಉಳಿದು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಈ ದೊಡ್ಡ ಪ್ರಶ್ನೆ ಇವತ್ತು ಕೇಳ್ತಾ ಇದ್ದಾರೆ SITಗೆ. ಇದು ಕೇಳೋದ ಪ್ರಶ್ನೆನೇ ಇದು. ಧರ್ಮರಾಜು ಅವರು ತಾವು ಅಭ್ಯಾಸ ಮಾಡಿದಂತ ಮತ್ತು ಇವನ್ SIT ಏನು ರಿಪೋರ್ಟ್ ಕೊಟ್ಟಿತ್ತು ಅದು ಹೊರಗೆ ಯಾರಿಗೂ ಕೊಡ್ಕೊಡೋದು ಅಂತ SIT ಹೇಳಿದಂತ ಯಾಕೆ ಅಂಥದ್ದೇನು ಇಷ್ಟಿದ್ರಲ್ಲ. ಯಾರ ಮೇಲೆ ಆರೋಪ ಅದರೋ ಅವ್ರಿಗೆ ಅದನ್ನು ತಿಳ್ಕೊಳ್ಳುವಂಥ ಹಕ್ಕಿಲ್ವ ಅವ್ರಿಗೆ? ಯಾಕಂತಂದ್ರೆ ಇಲ್ಲಿ ಇರುವಂಥ ಆರೋಪ ಏನು, ಇವ್ರು ಸುಳ್ಳು ಹೇಳಿದರು, ಇವರು ಧರ್ಮಸ್ಥಳ ಹೆಸರು ಕೆಲಸ ಮಾಡ್ತಾ ಇದ್ದರು, ಇದರಿಂದ ಧರ್ಮಸ್ಥಳ ಅನ್ನುವಂಥದ್ದು ಸಂತ್ರಸ್ತ ಆಗಿದೆ. ಈಗ ಹೊಸದೊಂದು ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡುವಂಥದ್ದು CV ನಾಗೇಶ್ ಅನ್ನುವಂತಹ ಈ ರಾಜ್ಯದ ದೊಡ್ಡ ವಕೀಲ, ಆ ವಕೀಲರುಗಳಿಂದ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸಂತ್ರಸ್ತರು ಅಂತ ಹೆಂಗೆ ಸಂತ್ರಸ್ತರಾಗ್ತಾರೋ ಇವತ್ತು ದೊಡ್ಡ ಪ್ರಶ್ನೆ. ಅದು ಯಾವ ನೆಲೆಯಲ್ಲಿ ಮಾಡ್ತಾ ಇದ್ರು ಅದು ಆಗುತ್ತದೆ ಈಗ. ಅಂದ್ರೆ ಸಂತ್ರಸ್ತರ ನ್ಯಾಯ ಒದಗಿಸ್ರಿ, ಮಂಜುನಾಥ ಸ್ವಾಮಿಗೆ ನ್ಯಾಯ ಒದಗಿಸ್ರಿ, ಧರ್ಮಸ್ಥಳ ಹೆಸರು ಕೇಳ್ತಾ ಇದ್ದಾಗ ನ್ಯಾಯ ಒದಗಿಸ್ರಿ ಅಂತ ಕೇಳ್ತಾ ಇದ್ದಾರಾ? ಆದರೆ ಬಿದ್ದು ಹೋದಂಥ ಸತ್ತಂತಹ ಜೀವ ಕೊಟ್ಟಂತಹ ತಮ್ಮ